ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ಲಾಗ್. ಗಾಯ್ಸ್, ನಿಮ್ಗೆ ಇವತ್ತೊಂದು ವಿಷಯ ಹೇಳಕ್ ಬರ್ತೀನಿ. ತಂದೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನೋಡಿ ಅಲ್ಲಿ ಮದ್ದು ಹೊಡಿತಿದಾರಲ್ವಾ, ಅವರೇ ನಮ್ಮಪ್ಪ. ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದು ಕೊತ್ತಂಬರಿ ಸೊಪ್ಪಿಗೆ ಮದ್ದು ಹೊಡಿತಾ ಇದ್ದಾರೆ. ಮಾತಾಡಿಸ್ತೀನಿ, ರೈಟ್ ಮಾಡಿ. ರೆಡಿ? ಅದು ಕ್ಯಾನ್ ಎಷ್ಟು ಲೀಟರ್ ಇದೆ? ಎಷ್ಟು ಲೀಟರ್ ಕ್ಯಾನ್ ಅದು? 16 kg ಇದೆಯಾ? ಭಾರ ಅನ್ಸಲ್ವಾ ನಿಂಕ? ಅನ್ಸುತ್ತಾ? ಲೆಕ್ಕ 16 kg ಇದೆ. ಹಾ, ನೋಡಿ ಗಾಯ್ಸ್, ನಮ್ಮ ಅಪ್ಪ ಎಷ್ಟು ಸ್ಟ್ರಾಂಗ್ ಇದ್ದಾರೆ. ಆದ್ರೆ ಇವರು ಪಡೋ ಕಷ್ಟಕ್ಕೆ ಮುಂದೆ ಒಂದಿನ ಏನಾದರೂ ಮಾಡೇ ಮಾಡ್ತೀನಿ ಗಾಯ್ಸ್. ಇವತ್ತೇನು ಮಾಡದೇ ಇರ್ಬೋದು, ಮುಂದೆ ಒಂದಿನ ಅಂತೂ ಮಾಡೇ ಮಾಡ್ತೀನಿ. ಇವರು ಪಡೋ ಕಷ್ಟಕ್ಕೆಲ್ಲ ಪ್ರತಿಫಲ ಕೊಟ್ಟೇ ಕೊಡ್ತೀನಿ ಗಾಯ್ಸ್. ಅಲ್ವಾ? ನೋಡಿ, ನಮಗೋಸ್ಕರ ಅವ್ರು ಏನೆಲ್ಲ ಕಷ್ಟಪಡ್ತಾರೆ ಅಂತ. ತಂದೆ ತಾಯಿನೂ ಹೀಗೆ, ಅವ್ರು ನಮಗೋಸ್ಕರ ಏನು ಮಾಡ್ತಾರ ಬಿಡ್ತಾರ ಅಲ್ವಾ? ನಾವು ಅವ್ರಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅಲ್ವಾ? ಟೈಮ್ಸ್ ತುಂಬ ಬೇಜಾರಾಗುತ್ತೆ. ನಮಗೋಸ್ಕರ ಅವ್ರು ಏನು ಮಾಡಲ್ಲ ಅಂತಂದ್ರೂ ನಾವು ಏನಾದರೂ ಮಾಡಬೇಕಪ್ಪ ಅಂತ. ಮಾಡೋಣ, ಟೈಮ್ ಇದೆ ಇನ್ನು. ಇವತ್ತು ಮಾಡಿಲ್ಲ ಅಂತಂದ್ರೆ ಮುಂದೆ ಒಂದಿನ ಮಾಡೋಣ ಗಾಯ್ಸ್. ನೀವು ಹಾಗೆ ಯೋಚನೆ ಮಾಡಿ ಸ್ವಲ್ಪ, ನಿಮ್ಮ ತಂದೆ ತಾಯಿ ಬಗ್ಗೆ, ಅವ್ರು ಪಡ್ತಿರೋ ಕಷ್ಟ ಬಗ್ಗೆ, ನಾವು ಏನು ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಕೆಲವೊಂದು ಹುಡುಗರೆಲ್ಲ ಆಗಿರೋದಿಲ್ಲ, ತುಂಬ ಕಷ್ಟಪಡ್ತಾರೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ತಂದೆ ತಾಯಿ ಪಡೋ ಕಷ್ಟಕ್ಕೆ ನಾವು ಹೇಗೆ ಬೆಳಿಬೇಕು ಅಂತಂದರೆ, ನಮ್ಮ ಮನೆ ವಸ್ತುಲಿಗೆ ಎಂಥದೇ ಕಷ್ಟ ಬಂದರೂ ನಮ್ಮ ತಂದೆ ತಾಯಿ ಬಾಯಲ್ಲಿ ಒಂದೇ ಮಾತು ಬರ್ಬೇಕಾಯ್ತು: ಎಂಥದೇ ಕಷ್ಟ ಬರಲಿ ನನ್ನ ಮಗ ನೋಡ್ಕೊತಾನೆ ಅನ್ನೋ ರೇಂಜಿಗೆ ನಾವು ಬೆಳಿಬೇಕು. ಏನಂತೀರ? ನಿಜ ಅಲ್ವಾ? ನೋಡಿ, ಇದೆಲ್ಲ ನಮ್ಮ ಅಪ್ಪನೇ ನೋಡ್ಕೊಳ್ಳೋದು. ಇಲ್ಲ ಬಾಳೆ ನೋಡಿ, ಅದು ನಮ್ಮ ಮನೆ ತೋಟದ ಮಧ್ಯೆ. ನಮ್ಮ ಮನೆ ಹತ್ರ ಯಾರಾದರೂ ಬರ್ತೀನಿ ಅಂತಂದರೆ ಬಂದು ನೋಡ್ಕೊಂಡೋಗಿ. ನೋಡಿ, ತೋಟದ ಮಧ್ಯೆ ನಮ್ಮ ಮನೆ ಇರುತ್ತೆ, ನೋಡ್ಲಿಕ್ಕೆ ವ್ಯೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಬ್ಯಾಂಗ್ಳೂರು ಕೆಲ್ಸಕ್ಕೆ ಹೋದ್ರೆ ತುಂಬ ತಲೆನೋವು ಬಂದ್ಬಿಡುತ್ತಾಗ. ಆ ವೆಹಿಕಲ್ ಸೌಂಡು, ಜನರ ಸೌಂಡು. ಮನೆಗೆ ಬಂದರೆ ಏನೋ ಒಂಥರ ಪ್ರಶಾಂತವಾಗಿರುತ್ತೆ, ಯಾವ ಸೌಂಡ್ ಇರೋದಿಲ್ಲ, ಪೀಸಾಗಿರ್ಬೋದು ಅಲ್ವಾ?